ಹಲೋ. ಈ ಎಲ್ಲ ಅಮೇಝಿಂಗ್ ಇಂಗ್ರೀಡಿಯೆಂಟ್ಸ್ ಒಂದು ನ್ಯೂ ಎಕ್ಸ್ಪೆರಿಮೆಂಟ್ ರೊಟ್ಟಿಗೋಸ್ಕರ ಆಗ್ತಾಯಿದೆ. ಇಲ್ಲಿ 3 ಥರದ ಹಿಟ್ಟು ತಗೊಂಡಿದ್ದೀವಿ. ಇದು ಮುಸ್ಕಿನ ಜೋಳ ಹಿಟ್ಟು, ಇದು ರಾಗಿ ಹಿಟ್ಟು, ಇದು ಅಕ್ಕಿ ಹಿಟ್ಟು. ಸೊ ರೊಟ್ಟಿ ಮಾಡೋಕ್ಕೆ ಅದ್ರ ಜೊತೆ ಇರೋ ಇಂಗ್ರೀಡಿಯೆಂಟ್ಸ್ ಎಲ್ಲದಕ್ಕೂ ಕಾಮನ್. ಹೆಚ್ಕೊಂಡಿರೋ ಈರುಳ್ಳಿ, ಕೊತ್ತಂಬರಿ, ಹುರಿದು ಪುಡಿ ಮಾಡಿರೋ ಕಡಲೆ ಬೀಜ, ಜೀರಿಗೆ, ಕೊಬ್ಬರಿ ತುರಿ, ರುಬ್ಬಿರೋ ಖಾರ. ಸೊ ಸ್ವೀಟ್ನೆಸ್ಗೋಸ್ಕರ ಸಕ್ಕರೆ ಆದರೂ ಹಾಕ್ಕೋಬೋದು, ಇಲ್ಲ ಬೆಲ್ಲನ ಹುಳಿ ನೀರಲ್ಲಿ ಕರಗಿಸ್ಬಿಟ್ಟಾದರೂ ಹಾಕ್ಕೋಬೋದು. ಸೊ ಇದು ಕಾಮನ್, ಎಲ್ಲ ರೊಟ್ಟಿ ಇಂಗ್ರೀಡಿಯೆಂಟ್ಸ್, ರೊಟ್ಟಿ ಟೈಪ್ಸ್ಗೂ ಇಂಗ್ರೀಡಿಯೆಂಟ್ಸ್ ಕಾಮನ್. ಸೊ ಈಗ ಒಂದು ಅಮೇಝಿಂಗ್ ಎಕ್ಸ್ಪೆರಿಮೆಂಟಲ್ ರೊಟ್ಟಿ ಹೇಗಾಗುತ್ತೆ ನೋಡೋಣ. ಸೊ ಈ ಹುಳಿ ನೀರು ಹೇಗಾಗಿದ್ದು ಅಂದರೆ, ಟ್ಯಾಮ್ರಿನ್ನ ಸ್ವಲ್ಪ ನೀರಲ್ಲಿ, ಉಗುರು ಬೆಚ್ಚ ನೀರಲ್ಲಿ ಕಿವುಚ್ಬಿಟ್ಟು ಪಲ್ಪ್ ತೆಗೆದ್ಬಿಟ್ಟು ರಸ ಇಟ್ಕೊಂಡಿರೋದು. ಸೊ ಇದು ಹಸಿಮೆಣಸಿನ್ಕಾಯಿ ರುಬ್ಬಿರೋದು ಪೇಸ್ಟ್. ಈ ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಜೊತೆ ನಮ್ಗೆ ಕಸ್ಟಮೈಸ್ ಮಾಡ್ಕೊಳ್ಳೋಕ್ಕೆ ತುರಿದಿರೋ ಕ್ಯಾರೆಟು, ತುರಿದಿರೋ ಬೀಟ್ರೂಟು, ಕ್ಯಾಪ್ಸಿಕಮ್, ಕ್ಯಾಪ್ಸಿಕಮ್ಮು ಏನು ಬೇಕೋ ಅದು ಹಾಕ್ಕೋಬೋದು. ಬಟ್ ಕುಕುಂಬರು ಎಲ್ಲ ಈಗ ಸದ್ಯಕ್ಕೆ ನಾವು ಬೆಟಗಾರ್ಡ್. ಬಟ್ ಇವಾಗ ಇಷ್ಟು ಬೇಸಿಕ್ ಇಂಗ್ರೀಡಿಯೆಂಟ್ಸಲ್ಲಿ ನಾವು ಮಾಡೋಣ. ಇದು ಕಾಮನ್ ಆಗಿರುತ್ತೆ ಯೂಶಲಿ. ಓಕೆ, ಈಗ 1 ಬೈ 1 ಕಲಿಸ್ಕೊಳ್ಳೋಣ. ಫಸ್ಟ್ ಮುಸ್ಕಿನ ಜೋಳದ ಹಿಟ್ಟಿಂದ ಶುರು. ಏನಿಲ್ಲ, ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಎಲ್ಲ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಒಂದು ಮಿನಿಮಮ್ ಸಾಫ್ಟ್ನೆಸ್ ಅದಕ್ಕೆ. ತೀರಾ ಹಿಟ್ಟು ಗಟ್ಟಿನೂ ಇರಬಾರ್ದು, ಗಟ್ಟಿ ಇದ್ರೆ ತಟ್ಟೋಕ್ಕಾಗಲ್ಲ, ಪಿಚ್ಚನೂ ಇರಬಾರ್ದು, ದೋಸೆ ಆಗುತ್ತೆ. ಸೊ ರೊಟ್ಟಿ ಅದಕ್ಕೆ ತಟ್ಕೋಬೇಕಷ್ಟೆ. ಇದಕ್ಕೆ ಎಣ್ಣೆ ಹಾಕಬೇಕಾ ಕಲಸೋವಾಗ? ಇಲ್ಲ, ವೆರಿ ಇಂಪಾರ್ಟೆಂಟ್ ಟಿಪ್, ಬರೀ ವಾಟರ್. ಸೊ ರುಚಿಗೆ ತಕ್ಕಷ್ಟು ಸ್ವಲ್ಪ ಹುಳಿ. ಸೊ ಇದು ಕಲಸಿದ್ದು ಮುಗಿದಿದೆ. ಹದ ತೋರಿಸ್ ಮಮ್ಮಿ. ಓಕೆ, ಅಷ್ಟು. ನೆಕ್ಸ್ಟ್ ಅಕ್ಕಿ ಹಿಟ್ಟಿಂದು. ಇದು ಸೇಮ್ ಅಲ್ಲ? ಸೇಮು. ಫಸ್ಟ್ ಖಾರ ಎಲ್ಲ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಅಲ್ಲಲ್ಲೂ ಸಿಗುತ್ತೆ. ಇವಾಗೆಲ್ಲ ಹಾಕ್ಕೊಳ್ಳಿ. ಓಕೆ, ನೀರು ಹಾಕೋಕ್ಕಿಂತ ಮುಂಚೆ ಸೊ ಇದು ಡ್ರೈಯಾಗಿ ಕಲಿಸ್ಕೊಂಡ್ಬಿಟ್ಟು ಉಪ್ಪು ಖಾರ ಸರಿ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ರುಚಿ, ಆಮೇಲೆ ಎಕ್ಸ್ಟ್ರಾ ಆ್ಯಡ್ ಮಾಡಿ ನೀರು ಹಾಕ್ಕೋಬೋದು ಫೈನಲ್ ಆಗಿ. ಓಕೆ, ಇದಕ್ಕೂ ಇವಾಗ ಹುಳಿ ಅಡಿಷನ್ ಆಗ್ತಾಯಿದೆ. ಆ್ಯಂಡ್ ಸೊ ಹುಳಿಯಲ್ಲೂ ನೀರಿರುತ್ತೆ, ಸೊ ವಾಟರ್ ಪೋರ್ಷನ್ ನೋಡ್ಕೊಂಡು ಹಾಕೋಬೇಕು. ಸೊ ಎಲ್ಲ ಪ್ರೊವಿಷನ್ ಆಫ್ ಹಿಟ್ಟಿಗೂ ಕಲಿಸ್ಕೊಳ್ಳೋಕೆ ಇಂಟ್ರೆಸ್ಟ್ ಇಲ್ಲ, ಬೇರೆ ಬೇರೆ ಟೈಮಲ್ಲಿ ಮಾಡಬೇಕು ಅಂದರೆ ಸ್ವಲ್ಪ ಹಿಟ್ಟು ಉಳಿಸ್ಕೋಬೇಕು. ಅದೊಂದು ಟಿಪ್ಪು. ಬೇಸಿಕಲಿ ನಾವು ಉಳಿಸ್ಬೇಕಿತ್ತು, ಬಟ್ ಎಲ್ಲ ಕಲಿಸಿದ್ದೀವಿ ಇವಾಗ. ಸೊ ಜಾಸ್ತಿ ಹೊದ್ಬಿಟ್ರೆ ಏನಾಗುತ್ತೆ ಮಮ್ಮಿ? ಹುಳಿ ಆಗುತ್ತಲ್ಲ ಇದು, ಲಟ್ಸೋಕ್ಕೆ ಸರಿ ಆಗಲ್ಲ. ಸೊ ಲಟ್ಸೋಕ್ಕೆ ಸರಿ ಆಗಲ್ಲ. ಸೊ ಫ್ರೆಶ್ ಬ್ಯಾಚಸ್ಸಲ್ಲಿ ನಾವು ಕಲ್ಸ್ಕೊಂಡು ತಟ್ಟಲೆ ಆಗುತ್ತೆ, ಭಾಳ ನೆಂದುಬಿಟ್ಟು. ಸೊ ಫ್ರೆಶ್ ಬ್ಯಾಚಸ್ಸಲ್ಲಿ ಕಲಿಸ್ಕೊಳ್ಳಬಹುದು. ಹೀಗೆ ಡ್ರೈಯಾಗಿ ಕಲಸಿ ತಟ್ಟೋವಾಗ ನೀರು ಹಾಕ್ಕೊಂಡು. ಬಟ್ ಎನಿವೇಸ್ ಈಗ ಕಲಸಾಯಿತು. ಸೊ ಈಗ ಕಲಿಸ್ಬಿಡೋದು. ಸೊ ಈಗ ಅಲರ್ಟಾಗಿ ಬ್ಯಾಚ್ ವೈಸ್ ಅಷ್ಟೇ ಕಲಿಸ್ತಿದ್ದಾರೆ. ಇಲ್ಲಿ ನೀರು ಬಿಟ್ಟು ಎಲ್ಲ ಇಂಗ್ರೀಡಿಯೆಂಟ್ಸ್ ಇದೆ, ಇನ್ಕ್ಲೂಡಿಂಗ್ ಹುಳಿ. ಇಲ್ಲಿ ನೀರು ಆಗಿದೆ ಈಗ. ಸೊ ಈಗ ಹೆಂಚ ಮೇಲೆ ಎಣ್ಣೆ ಹಚ್ಕೊಂಡ್ಬಿಟ್ಟು 3 ಥರದ ರೊಟ್ಟಿನೂ ನಮ್ಗೆ ಇಷ್ಟ ಬಂದಿರೋ ಫಾರ್ಮೇಷನಲ್ಲಿ ತಟ್ಕೊಬೋದು. ನಾವು ಟ್ರೈ ಮಾಡ್ತಾಯಿದ್ದೀವಿ ಯಾವುದು ಅಮೇಝಿಂಗ್ ಆಗಿದೆ ಅಂತ. ಸೊ
ಸೊ ಈಗ ತಟ್ಟವಾಗ ಇದು ಸ್ಮೂತ್ ಮರ್ಜಿಂಗ್ ಆಗಬೇಕು, ಇಲ್ಲಾಂದರೆ ಹೆಂಚಿಗೆ ಒಂದೊಂದು ಸಪ್ರೇಟಾಗಿ ಕಚ್ಕೊಂಡು ಬಿಡುತ್ತೆ. ಸೊ ಅದು ಕೇರ್ಫುಲ್ಲಾಗಿ ಮಾಡಿ. ಸೊ ಅವಾಗ ಒಂದೇ ರೊಟ್ಟಿ ಥರ ಆಗುತ್ತೆ. ಜಸ್ಟ್ ಎಕ್ಸ್ಪೆರಿಮೆಂಟಲಲ್ಲಿ ಇದಕ್ಕಿಂತ ಮುಂಚಿನ ಫಾರ್ಮೇಷನ್ ಇದು 3 ಸ್ಟ್ರೈಪ್ಸ್ ಥರ, ಈಗ 3 ಟ್ರಯಾಂಗಲ್ಸ್ ಥರ ಟ್ರೈ ಮಾಡ್ತಿದ್ದೀವಿ. ಸೊ ಈಗ ರಾಗಿ ಪೋರ್ಷನ್ ಬರ್ತಾ ಇದೆ. ರಾಗಿ ಹಿಟ್ಟು, ಜೋಳ ಹಿಟ್ಟು ಸ್ವಲ್ಪ ಗಟ್ಟಿ ಇರುತ್ತೆ. ಅದಕ್ಕೆ ನಾವು ಕೈಗೆ ಎಣ್ಣೆ ಹಾಕ್ಕೊಂಡು ಲಟ್ಸ್ಕೋಬೇಕು, ಇಲ್ಲಾಂದರೆ ಕಟ್ ಆಗ್ತಾ ಹೋಗುತ್ತೆ ಎಲ್ಲನೂ. ನೋಡಿ ಇಲ್ಲಿ ಕಟ್ ಆಯ್ತು. ಸೊ ಇದು ಒಂದೇ ರೊಟ್ಟಿ ಥರ ಆಗೋಕ್ಕೆ ಮೇಲೆ ಇನ್ನೊಂದು ಸತಿ ಚಕ ಚಕ ಅಂತ ಫುಲ್ಲು ರೊಟ್ಟಿ ಲಟ್ಸ್ದಂಗೆ ಅದಕ್ಕೆ ಕೈ ಹಾಕಬೇಕು, ತಟ್ಟೈ ಎಲ್ಲ ಸಮ ಹೊಂದ್ಕೊಳ್ಳಿಕ್ಕೆ. ಸೊ ಇದು 3 ಟ್ರಯಾಂಗುಲರ್ಸ್. ಸೊ the stripes, the 3 triangles, next ರೌಂಡ್ಸ್ 3 circles. ಓಕೆ, ಸೊ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಚಂಟಂಟಣ ಬಾಣಲಿಗೆ ಎಣ್ಣೆ ಸವರಿ. ಒಂದು ನಿಮಿಷ ಇರು. ಸೊ 3 ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಮಾಡೋಣ ಇದರಲ್ಲಿ. ಸೊ ಸಮ್ ಜೊಮೆಟ್ರಿಕ್ ಇನ್ಪುಟ್ಸ್ ಪಪ್ಪ ಕಡೆಯಿಂದ. ಸೊ ಸರ್ಕಲ್ ಆಗಿ ಫಸ್ಟ್ ಇವಾಗ ಚಿಕ್ಕದು ರಾಗಿ ರೊಟ್ಟಿ ಸರ್ಕಲ್. ಗುಡ್ ಜಾಬ್. ಇದು ಇವಾಗ ನೆಕ್ಸ್ಟು ಜೋಳ. ಸೊ ಇವಾಗ ಸರ್ಕ್ಯುಲರ್ ಆಗಿ ಅದನ್ನು ಹಿಟ್ಟನ್ನ ಸ್ಪ್ರೆಡ್ ಮಾಡ್ಕೋತಾ ಇದ್ದಾರೆ, ಆಮೇಲೆ ಲಟ್ಸ್ತಾರೆ. ಓಕೆ, ಈಗ ಲಟ್ಸಕ್ಕೆ ಶುರು ಮಾಡೋಣ. ಟನ್ ಟನ್ ಟಣ. ಸೊ ಸ್ಮೂತ್ ಬ್ಲೆಂಡಿಂಗ್ ಆಗ್ತಾ ಇದೆ. ವೆರಿ ನೈಸ್. ಆ್ಯಕ್ಚುಲಿ ನಮ್ಮ ಮಮ್ಮಿ ರೊಟ್ಟಿ ಎಕ್ಸ್ಪರ್ಟು. ಸೊ ಚಕ ಚಕ ತಟ್ಟಿ ಕೊಟ್ಬಿಡ್ತಾರೆ. ಈಗ ಅಕ್ಕಿನ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನನಗೆ ಯಾಕೋ ಈ ಫಾರ್ಮೇಷನ್ ತುಂಬ ಇಷ್ಟ ಆಗ್ತಿದೆ ಬೇರೆ 2 ಫಾರ್ಮೇಷನ್ಗಿಂತ. ಈ 2 ಫಾರ್ಮೇಷನ್ಗಿಂತ ಈ ಫಾರ್ಮೇಷನ್ ಇಷ್ಟ ಆಗ್ತಿದೆ ನನಗೆ. ಈ ರೊಟ್ಟಿ ಮಮ್ಮಿ ಯಾವುದನ್ನು ತಿನ್ನು, ನಾನಿಲ್ಲಿ ಮಾಡಿಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತೀನಿ. ಸೊ ಕ್ಲೀನಾಗಿ ಫೋಕಸ್ ಆಗಿ ಇದನ್ನು ಇಟ್ಕೋಬೇಕು. ನಮಗೆ ಎಷ್ಟು ಕ್ವಾಂಟಿಟಿ ಹಿಟ್ಟು ಬೇಕು ಅದನ್ನು ಗೇಜ್ ಮಾಡಿಕೊಂಡು ಆ ಬಾಣಲಿ ಒಳಗಡೆ ಫಿಟ್ ಆಗಂಗೆ ತಟ್ಟಿದ ಮೇಲೆ ಬಾಣಲಿ ಒಳಗಡೆ ಫಿಟ್ ಆಗಬೇಕಲ್ಲ ಮಮ್ಮಿ. ಈ ಬಾಣಲಿ ಯಾವುದರಿಂದ ಮಾಡಿರೋದು ಹೇಳು? ಕಬ್ಬಿಣದಿಂದ. ಸೊ ಇದು ನಾನು ಹುಟ್ಟೋಕ್ಕಿಂತ ಮುಂಚೆಯಿಂದನೂ ಬಹುಶಃ ಇದೆ ನಮ್ಮ ಮನೆಯಲ್ಲಿ, ತುಂಬ ದಿವಸದಿಂದ ಬರ್ತಿದೆ. ನಾನು ಮದುವೆ ಆದಾಗಿಂದಲೂ ಇದೆ. ಓ ಮಮ್ಮಿ ವೆಡ್ಡಿಂಗ್ ಗಿಫ್ಟ್ ಇದು. 36 ವರ್ಷ. 37 ಹೇಳಿ. 37 ವರ್ಷ. 37 ವರ್ಷದಿಂದ ಇದೆಯಂತೆ. ವೆರಿ ಗುಡ್. ಈಗ ಲಟ್ಟಿಸುವ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಸೊ ಇನ್ ಕೇಸ್ ಜಾಸ್ತಿ ಆಗುತ್ತೆ ಅಂದರೆ ತಕ್ಕೊಂಡ್ಬಿಟ್ಟು ಪ್ರಪೋರ್ಷನ್ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಈ ಥರ. ಹೆಂಗೆ? ಸೊ ಮಮ್ಮಿ ಯಾವುದೋ ಮದುವೆಗೆ ಹೋದಾಗ ರಾಗಿದು ಮತ್ತು ಅಕ್ಕಿದು ಮಿಕ್ಸ್ ಮಾಡಿ ಶಾಮ್ ಸವೇರೆ ಅಂತ ಕೊಟ್ರಂತೆ. ಸೊ ಅದಕ್ಕೆ ಮಮ್ಮಿ ಶಾಮ್ ದೋಪೆಹರ್ ಸವೇರೆ ಅಂತ ನ್ಯೂ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ 3 ಹಿಟ್ಟಿನ ವೆರೈಟಿಯಿಂದ. ಶಾಮ್ ದೋಪೆಹರ್ ಸವೇರೆ. ವಾ ವಾ. ಇದು ತೂತೇನಕ್ಕೆ ಮಧ್ಯದಲ್ಲಿ ಹಬೆ ಚೆನ್ನಾಗಿ ಬಂದು ಶಾಮಲ್ಲಿ ಚಂದ್ರ
ಮುಳುಗುತ್ತೆ ಅದಕ್ಕೆ. ಸೊ ಹಬೆ ಮ್ಯಾನೇಜ್ಮೆಂಟ್ಗೋಸ್ಕರ ಅದು ಊರಿಗೆ ಬಂದಾಗ. ಇದು ತುಂಬ ಚೆನ್ನಾಗಿದೆ, ಇದು ನನಗೆ ಇಷ್ಟ ಆಯಿತು. ಈಗ ಫೈನಲ್ ಟಚಪ್, ಫೈನಲ್ ಆಗಿ ಅದನ್ನು ತೆಳ್ಳಗೆ ಲಟ್ಟಿಸ್ಕೊಂಡು ಒಲೆ ಮೇಲೆ ಅದರ ಪಾದಾರ್ಪಣೆ ಆಗುತ್ತೆ. ಈಗ ನೋಡಿ 3 ಏನು ಸೂಪರಾಗಿ ಕಾಣಿಸ್ತಾ ಇದೆ. ಈಗ ಇದನ್ನು ಸುಡೋಣ. ಸುಡುವ ಪ್ರಕ್ರಿಯೆ 3 ಫಾರ್ಮೇಷನು ಮಜವಾಗಿ ಕಾಣಿಸ್ತಾ ಇದೆ ಒಟ್ಟಿಗೆ. ಸೊ ಪಪ್ಪಾಗೆ ಯಾವ್ದು ಬೇಕು ಇಷ್ಟರಲ್ಲಿ? ಇದಾ ಸ್ಟ್ರೈಪ್ ಇರೋದು? ಓಕೆ. ಸೊ ಇದು ನಾನು ಆಲ್ರೆಡಿ ತೊಗೊಂಡಿದ್ದೀನಿ. ಸೊ ಈ ಟ್ರಯಾಂಗಲ್ಸೇ ಮಮ್ಮಿಗೆ. ರೆಡಿ? ಓಕೆ, ನಂದು ಫಸ್ಟ್ ಬೇಯಿಸಲಾಗುತ್ತಿದೆ. ಓಕೆ, ಹಬೆ ಸೇವಿಂಗ್ಗೆ. ನೆಕ್ಸ್ಟು ಇದನ್ನು ಬೇಯಿಸೋಣ. ಸೊ ಬೈ ನೇಚರ್ ಆಫ್ ದ ಹಿಟ್ಟು ಅಕ್ಕಿದು ಬೇಗ ಬೇಯುತ್ತೆ, ಸುಡುತ್ತೆ. ಜೋಳದ್ದು ನೆಕ್ಸ್ಟು, ರಾಗಿದು ಮತ್ತು ನೆಕ್ಸ್ಟು. ಸೊ ಅಂದರೆ ಕರೆಕ್ಟ್ ಆಯ್ತಲ್ಲ, ಮತ್ತು ಹೀಟು ಸೆಂಟ್ರಲ್ ಜಾಸ್ತಿ ಇರುತ್ತೆ, ಅದಕ್ಕೆ ರಾಗಿ. ಸೊ ನಾವು ಸೀಕ್ವೆನ್ಸ್ ಕರೆಕ್ಟಾಗಿ ಇಟ್ಟಿದ್ದೀವಿ. ಡೇ ವೈಸ್ ಬರೋಂಗೆ ಅಂದ್ಕೊಂಡ್ವಿ, ಬಟ್ ಹೀಟ್ ವೈಸು ಅದು ಬರುತ್ತೆ. ಸೊ ಇದು ಸುಡ್ತಾ ಇದೆ, ಇದು ಸುಡ್ತಾ ಇದೆ, ಆಗ್ತಾ ಇದೆ ಆಲ್ಮೋಸ್ಟು. ವೆರಿ ಗುಡ್. ಸೊ ಈಗ ತಿರುಗಿಸೋಣ. ಒಂದೇ ರೊಟ್ಟಿ ಥರ ಎದ್ದೇಳುತ್ತಾ ಇಲ್ವಾ ನೋಡೋಣ. ವಂಡರ್ಫುಲ್, ಸೂಪರ್, ಗುಡ್ ಜಾಬ್. ಸಿಂಗಲ್ ಹಿಟ್ಟಲ್ಲಿ ಮಾಡಿದ್ರೆ ಇನ್ನೂ ತೆಳ್ಳಗೆ ತಟ್ಬೋದು. ಇದು ಇಷ್ಟು ದಪ್ಪ ಇರುತ್ತೆ. ಈ ಬಾಣಲಿಗೆ ಬರ್ನರ್ ಸಿಕ್ತು ಪಾಪ. ನಂದು ರೊಟ್ಟಿ ತಟ್ಟೆಗೆ ಬಂದಿದೆ, ಸೂಪರಾಗಿ ಕಾಣಿಸ್ತಾ ಇದೆ. ಈಗ ಲಟ್ಸಿರೋ ಹೆಂಚು ಬಿಸಿ ಇರುತ್ತೆ, ಅದಕ್ಕೆ ಕೈ ಹಾಕ್ಬೇಡ, ಹುಷಾರ್. ರಿವರ್ಸಲ್ಲಿ ಅದಕ್ಕೆ ನೀರು ಬಿಡಬೇಕು ಕೂಲ್ ಮಾಡೋಕ್ಕೆ. ಸೊ ದ್ಯಾಟ್ ನೆಕ್ಸ್ಟ್ ರೊಟ್ಟಿ ತಟ್ಟಕ್ಕೆ ಹೆಂಚು ಕೂಲ್ ಆಗಬೇಕಲ್ಲ. ಸೊ ಈ ಫಾರ್ಮೇಷನಲ್ಲಿ ಅಕ್ಕಿದು ಆಲ್ರೆಡಿ ಆಗಿದೆ, ಅದಕ್ಕೆ ಫ್ಲೇಮ್ಗೆ ರೊಟ್ಟಿನ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. 1 by 1 ತೋರಿಸ್ಬೇಕು ಫ್ಲೇಮ್ಗೆ ಮಮ್ಮಿ. ಈಗ 3 ಸುಟ್ಟಿದ್ದಾದಮೇಲೆ ಸೂಪರ್, ಹಿಂಗೆ ಮಾಡ್ಬೋದು ಮಮ್ಮಿ, ಚೆನ್ನಾಗಿ ಕಾಣಿಸ್ತಿದೆ. ಅದೇ ಥರ ಈಗ ಲಾಸ್ಟ್ ಒನ್ ಕೂಡ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಫ್ಲೇಮ್ಗೆ. ಇದು ಒಂದು ಸ್ವಲ್ಪ ಟ್ರಿಕ್. ಓಕೆ, ವಾ 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 ವಾ. ಇದು ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸ್ತಿದೆ ಸುಟ್ಟ ಮೇಲೆ. ಮಾಡಿ ಇದು ಕೊಡು ಪಪ್ಪನಿಗೆ, ಅದು ತೆಳಿಗಿದೆ. ಹೌದು, ಇನ್ನೂ ರೆಡಿ ಆಗಿ ತೆಳಿಗಿದೆಯಲ್ಲ, ಮುಚ್ಚಿಬಿಟ್ಟು ಆಮೇಲೆ ಇವಾಗ ಅಭ್ಯಾಸ ಇದ್ಬಿಡುತ್ತೆ. ಒಂದು ಸೆಕೆಂಡ್. ಸೊ ಇದನ್ನ ತಿರುಗಿಸಿ ಇವಾಗ ಸುಡ್ತಾ ಇದ್ದಾರೆ. ಬೆಣ್ಣೆ ಮೊಸರು ಸೂಪರ್. ಸೊ ಬೆಣ್ಣೆ ಮೊಸರು ಪುಡಿ ಜೊತೆ ತಿನ್ಬೇಕಂತ ಮಮ್ಮಿ ಹೇಳ್ತಿದ್ದಾರೆ. ನೋಡೋಣ ಈಗ 3 ಹೆಂಗೆ ಬಂದಿದೆ ಅಂತ. ಸೊ ಟಡಾ, ರೆಡಿ ನಮ್ಮ 3 in 1 ಶಾಮ್ ಸವೇರೆ ದೋಪೆಹರ್. ಸೂಪರಾಗಿ ಕಾಣಿಸ್ತಾ ಇದೆ. 3 in 1 ರೊಟ್ಟಿ ರೆಡಿ.